ॐ श्री राघवेन्द्राय नमः। श्री गुरुभ्यो नमः। परमगुरुभ्यो नमः। श्रीमदानंद तीर्थ भगवत्पादाचार्य गुरुभ्यो नमः। श्री वेदव्यासाय नमः। लक्ष्मी हयग्रीवाय नमः। लक्ष्मी वेंकटेशाय नमः। आपादमुनि पर्यन्तं गुरुनानाकृतिस्मरे तेन विघ्नाः प्रणश्यन्ति सिद्धन्ति च मनोरथः। दूर्वादित्वान्तरवये वैष्णवेन्द्रे वरेन्द्रे ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಶ್ರೀ ಕ್ಷೇತ್ರ ಇರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಮುಖ್ಯಪ್ರಾಣ ದೇವರ ಸನ್ನಿಧಾನ, ಅದರಲ್ಲೂ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ರಾಯರ ಮೃತ್ತಿಕಾ ಬೃಂದಾವನದಲ್ಲಿ ವಿಚಿಂತತೀರ್ಥರು, ಜಯತೀರ್ಥರು, ರಾಯರು ಗುರು ಮೃತಿಕೆ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರೆಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು, ಒಳ್ಳೆಯ ಭಾಗ್ಯವನ್ನು, ಒಳ್ಳೆಯ ಸಂಪತ್ತನ್ನು ಕೊಟ್ಟು ಅವರವರ ಕುಲವನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತಾ, ನಮ್ಮ ಗುರುಗಳ ಒಂದು ಆಶ್ರಯಕ್ಕೆ ಬಂದಿರತಕ್ಕಂಥ ಒಬ್ಬ ತಾಯಿ ರಾಯರಲ್ಲಿ ಅಪಾರ ನಂಬಿಕೆ, ಗುರುಗಳಲ್ಲಿ ಅಪಾರ ನಂಬಿಕೆ, ಆ ನಂಬಿಕೆಯ ಮೇಲೆ ಬಂದು ರಾಯರಲ್ಲಿ ಬಂದು ಕೂತ್ಕೊಂಡು ಧ್ಯಾನವನ್ನು ಮಾಡಿದ್ದಾಳೆ. ಯಾವ ರೀತಿಯಾಗಿ ಧ್ಯಾನವನ್ನು ಮಾಡಿದ್ದಾಳೆ ತಾಯಿ ಅಂತಂದರೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮಾವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮಾವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮಾವರಾನನೆ. ಅದ್ಭುತವಾಗಿರ್ತಕ್ಕಂಥ ಒಂದು ವಿಷಯ ಇದು. ಭಗವಂತ ಯಾವ ರೀತಿಯಾಗಿ ಅನುಗ್ರಹವನ್ನು ಮಾಡ್ತಾನೆ. ಗುರುಗಳಿಗೆ ಅರಿಕೆಯನ್ನು ಮಾಡ್ಕೊತೀರ ನೀವು. ಅರಿಕೆಯನ್ನು ಮಾಡಿದಾಗ ಯಾವ ರೀತಿಯಾಗಿ ಭಗವಂತ ನಿಮಗೆಲ್ಲ ಅನುಗ್ರಹವನ್ನು ಮಾಡ್ತಾನೆ ಅಂತಿರ್ತಕ್ಕಂಥ ಇದು ದೊಡ್ಡ ಶಾಂತಿ ನಿಮಗೆ. ಹೇಗೆ ಅಂತಂದರೆ, ಇದೇ ಬಹಳ ವಿಶೇಷವಾಗಿರ್ತಕ್ಕಂಥ ಹಿಂದಿನ ಒಂದು 30 ವರ್ಷಗಳ ಮಾತಿದು. ನನಗೆ ಹೇಳ್ತಾ ಇರೋದು 25-30 ವರ್ಷಗಳ ಮಾತು. ರಾಯರ ಸನ್ನಿಧಾನಕ್ಕೆ ಹೋಗಿದ್ದಾರೆ. ರಾಯರ ವಿಶೇಷ ಅನುಗ್ರಹ ಮಾಡಿದ್ದಾರೆ. ಸ್ವಪ್ನ ರೀತಿಯಲ್ಲಿ ಬಂದು ಆ ತಾಯಿಗೆ ತಿರುಪತಿ ತಿಮ್ಮಪ್ಪ ಹತ್ತಿರ ಬಾಮ್ಮ, ನೀನು ಶ್ರೀನಿವಾಸ ದೇವರಲ್ಲಿ ಹೋಗಿ ಬಂದು ನಮ್ಮ ದರ್ಶನವನ್ನು ಮಾಡು ಅಂತೇಳಿ ರಾಘವೇಂದ್ರ ಸ್ವಾಮಿ ಹೇಳಿದ್ದಾರೆ. ಶ್ರೀನಿವಾಸ ದೇವರ ದರ್ಶನವನ್ನು ಮಾಡು, ನೀನು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಆಗುತ್ತೆ ಅಂತ ಹೇಳಿದರೆ ತಿರುಪತಿ ತಿಮ್ಮಪ್ಪನ ಹತ್ರ ಹೋಗಿ ಅಲ್ಲಿ ವಿಶೇಷವಾಗಿ ತಿರುಪತಿ ತಿಮ್ಮಪ್ಪನ ಹತ್ರ ಹೋಗಿ ದರ್ಶನವನ್ನು ಮಾಡಿದ್ದಾಳೆ. ಮಾಯಾವಿ ಪರಮಾನಂದಂ ತತ್ವಾ ವೈಕುಂಠಮುತ್ತಮಂ. ಗಂಡ ಹೆಂಡತಿ ಇಬ್ಬರು ಹೋಗಿದ್ದಾರೆ. ಮಾಯಾವಿ ಪರಮಾನಂದಂ ತತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಹ ಮೋದತೆ. ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿ ವರಹ ದೇವರನ್ನು ನಮಸ್ಕಾರವನ್ನು ಮಾಡಿ, ತದನಂತರ ತಿಮ್ಮಪ್ಪನ ಹತ್ರ ಹೋಗಿ ಆ ದೇವರಲ್ಲಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಆ ದೇವರಲ್ಲಿ ಹರಕೆಯನ್ನು ಮಾಡಿಕೊಂಡಿದ್ದಾಳೆ. ಯಾವ ರೀತಿ ಹರಕೆ ಮಾಡಿಕೊಂಡಿದ್ದಾಳೆ ತಾಯಿ? ನನಗೆ ಸಂತಾನ ಭಾಗ್ಯವಿಲ್ಲ, ಆ ಸಂತಾನ ಭಾಗ್ಯವನ್ನು ಕೊಡು. ಆ ಸಂತಾನ ಭಾಗ್ಯ ಆಗಿರ್ತಕ್ಕಂಥ ಆ ಮಗುವನ್ನು ನಿನ್ನ ಹತ್ತಿರ ಕರ್ಕೊಂಡ್ಬಂದು ನಿನಗೆ ರಥೋತ್ಸವ ಆಗುತ್ತೆ, ಆ ರಥೋತ್ಸವದ ಹತ್ರ ಆ ಮಗುವನ್ನು ಇಡ್ತೀನಿ ಅಂತ ಕೊಟ್ಟು ಕೇಳಿದ್ದಾಳೆ. ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾತಿದು. ಭಗವಂತ ಏನು ಮಾಡ್ದ? ಅವಳಿಗೆ ತಥಾಸ್ತು ಅಂದ್ಬಿಡ ಶ್ರೀನಿವಾಸ ದೇವರು. ಯಾಕೆಂದರೆ ತಿರುಪತಿ ತಿಮ್ಮಪ್ಪ ಮಂತ್ರಾಲಯದ ರಾಗಪ್ಪ ಅಂತ ರಾಘವೇಂದ್ರ ಸ್ವಾಮಿಗಳು ಸ್ವಪ್ನ ರೀತಿಯಲ್ಲಿ ಕಳಿಸಿ ಶ್ರೀನಿವಾಸ ದೇವರ ಹತ್ರ ಹೋಗಿ ಆ ದರ್ಶನವನ್ನು ಮಾಡಿ, ಸಂತಾನ ಕೊಡ್ತೀಯ ಭಗವಂತ ನೀನು, ನಾನು ರಥೋತ್ಸವ ಆಗತ್ತೆ, ಆ ರಥೋತ್ಸವ ಚಕ್ರದ ಹತ್ರ ನನ್ನ ಮಗನನ್ನ ನಿನ್ನಲ್ಲಿ ಇಡ್ತೀನಿ ಅಲ್ಲಿ ಅಂತ ಹೇಳಿ ಆಯಿತು. ಮನೆಗೆ ಬಂದರು. ಕೆಲವು ದಿನಗಳಾದ ನಂತರ ಆ ತಾಯಿಗೆ ವಿಶೇಷವಾಗಿ ಸಂತಾನ ಭಾಗ್ಯವಾಗಿದೆ. ಸಂತಾನ ಭಾಗ್ಯ ಆಯಿತು. ಗಂಡು ಮಗು ವಿಶೇಷವಾಗಿ ಅವತಾರವಾಗಿದೆ. ತಿರುಪತಿ ತಿಮ್ಮಪ್ಪನಂತ ಪ್ರಾರ್ಥನೆ ಮಾಡಿಕೊಂಡಿದ್ದು, ಭಗವಂತ ನಿನ್ನ ದಯದಿಂದ ಎಲ್ಲ ಅನುಗ್ರಹ ಆಯಿತು. ಮಂತ್ರಾಲಯದ ರಾಗಪ್ಪ ರಾಘವೇಂದ್ರ ತೀರ್ಥರ ಅನುಗ್ರಹದಿಂದ ಎಲ್ಲವೂ ನಮಗೆ ಸಂಪೂರ್ಣವಾಗಿ ಆಗಿದೆ, ಒಳ್ಳೇದು ಆಗ್ತಾ ಇದೆ, ಒಳ್ಳೇದಾಯಿತು. ಭಗವಂತ ನಂಬಿದ್ದೀರಿ, ಭಗವಂತ ಎಲ್ಲ ಅನುಗ್ರಹ ಮಾಡಿದ್ದಾರೆ ಅಂತೇಳಿ ಆದ ನಂತರ 1 ವರ್ಷದ ನಂತರ ವಿಶೇಷವಾಗಿ ಆ ಮಗುವನ್ನು ಕರ್ಕೊಂಡು ತಿರುಪತಿ ತಿಮ್ಮಪ್ಪನ ಮಂತ್ರಾಲಯಕ್ಕೆ ರಾಘಪ್ಪನ ಹತ್ರ ಹೋಗಿ ನಮಸ್ಕಾರವನ್ನು ಮಾಡಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದು, ತದನಂತರ
ಅವಳು ಅರ್ಚೆಯನ್ನು ಮಾಡಿಕೊಂಡಿದ್ದಲ್ಲ ತಾಯಿ, ಆ ಮಗುವನ್ನು ಕರೆದುಕೊಂಡು ಹೋಗಿ ತಿರುಪತಿಯ ಬೆಟ್ಟಕ್ಕೆ ಹೋಗಿದ್ದಾಳೆ ತಾಯಿ. ತಿಳಿಯದೋ ನಿನ್ನ ಆಟ ತಿರುಪತಿಯ ವೆಂಕಟ. ಆ ತಿರುಪತಿಯ ವೆಂಕಟರಮಣ ಹತ್ರ ಹೋದಾಗ ಆ ತಿರುಪತಿಯಲ್ಲಿ ವಿಶೇಷವಾಗಿ ದರ್ಶನವನ್ನು ಮಾಡಿ, 30 ವರ್ಷದ ನಂತರ ಮಾತದು, ಈಗಿನದಲ್ಲ. ಆ ದರ್ಶನವನ್ನು ಮಾಡಿದ್ದಾಳೆ. ಆ ತಿರುಪತಿಯ ದರ್ಶನವನ್ನು ಮಾಡಿ ರಥೋತ್ಸವ ಹೊರಡಬೇಕು. ಆ ರಥದ ಮುಂದೆ ಬಂದು ನಿಂತಿದ್ದಾಳೆ ತಾಯಿ. ಅವರು ನಿಂತಿದ್ದಾರೆ, ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ನಿಂತಿದ್ದಾರೆ. ಆ ರಥ ಮುಂದಕ್ಕೆ ಹೋಗ್ತಾನೇ ಇಲ್ಲ ಅಂತದ್ದು. ಎಷ್ಟು ಆನೆ ನಡೆಸ್ತಾ ಇದ್ದಾರೆ, ಆನೆ ನಡೆದ್ರು ಮುಂದೆ ಹೋಗ್ತಾ ಇಲ್ಲಲ್ಲ, ಏನಿದು, ಯಾಕೆ ಥರ ಆಗ್ತಾ ಇದೆ ಅಂದಾಗ ಆಗ ಯಾರನ್ನು ಅರ್ಕೆ ಮಾಡ್ಕೊಂಡಿದ್ದೀರಾ ಅಂದ್ರಂತೆ ಅಲ್ಲಿರ್ತಕ್ಕಂಥವ್ರು. ಯಾರೆಲ್ಲ ದೇವರಲ್ಲಿ ಅರ್ಕೆಯನ್ನು ಮಾಡ್ಕೊಂಡಿದ್ದೀರಾ ಅಂದಾಗ ಯಾರೇನು ಹೇಳಿರಂತೆ. ಆಗ ಅವಳಿಗೆ ಅಲ್ಲೇ ನಿಂತಿದ್ದಲ್ಲ, ಅವಳು ಏನು ಹೇಳಿಲ್ಲಂತೆ. ಮಗುವಿನ ಒಂದು ವಿಶೇಷವಾಗಿದ್ದ ಕರುಣೆ, ತಾಯಿ ಗರ್ಭದಲ್ಲಿ ಬಂದಿರತಕ್ಕಂಥದ್ದು, 9 ತಿಂಗಳು ಎತ್ತಿ ಹೊತ್ತಿ ಎಲ್ಲ ಮಾಡಿರ್ತಾಳೆ ತಾಯಿ. ನಾನು ರಥದ ಕೆಳಗಡೆ ಕೊಡಬೇಕಲ್ಲೋ, ಅರ್ಕೆ ಮಾಡ್ಕೊಂಡಿದ್ದೀನಲ್ಲೋ, ಏನು ಮಾಡೋದು ಅಂತ ಆ ತಾಯಿಗೆ ಮಗು ಹೊರಟೋಗುತ್ತಲ್ಲ, ಮಗು ಕೊಟ್ಟಿದ್ದಾನೆ ಭಗವಂತ, ಮಗು ಕಿತ್ಕೊಂಡ್ಬಿಡ್ತಾನಲ್ಲ. ಆ ರೀತಿಯಾಗಿ ಭಗವಂತನ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ಲು ಅವಳು. ತಿರುಪತಿ ತಿಮ್ಮಪ್ಪ, ನೀನು ಕೊಟ್ಟಿರ್ತಕ್ಕಂಥ ಆಸ್ತಿ ಇದು, ನೀನು ಕೊಟ್ಟಿರ್ತಕ್ಕಂಥ ಇದು, ನಾನು ಹರಕೆಯನ್ನು ಮಾಡಿದ್ದೀನಿ, ಆ ಹರಕೆಯಲ್ಲಿ ಭಕ್ತಿಯಿಂದ ಬಂದಿದ್ದೇನೆ, ಭಗವಂತ ನೀನು ಅನುಗ್ರಹವನ್ನು ಮಾಡಬೇಕು ನನಗೆ ಅಂತ ಹೇಳ್ಬಿಟ್ಟು ನಾನು ಹರಕೆ ಮಾಡ್ಕೊಂಡಿದ್ದೆ ಅಂತ ಹೇಳಿದಾಗ, ಇಲ್ಲ ನಾನು ಕೊಡಲ್ಲ ಮಗುನ ಅಂತಂದು. ಆದರೂ ಬಿಡಲಿದ್ದಾರೆ. ರಥ ಮುಂದಕ್ಕೆ ಹೋಗ್ಬೇಕಲ್ಲ, ರಥ ಮುಂದಕ್ಕೆ ಹೋಗ್ತಿಲ್ಲ, ನೀನೇನು ಹರಕೆ ಮಾಡ್ಕೊಂಡಿದ್ದೆ ತಾಯಿ ಅಂತ ಕೇಳಿದ್ರು. ಇಂಥ ರಥದ ಚಕ್ರದ ಕೆಳಗಡೆ ಮಗುವನ್ನು ಕೊಡುತ್ತೀನಿ ಅಂತ ಹೇಳಿದ್ರು. ಆಗ ಆ ಮಗುವನ್ನು ಹಿಡಿದು ಆ ಚಕ್ರದ ಕೆಳಗೆ ಮಲಗಿಸಿದ್ದಾನೆ. ಆ ಮಲಗಿದ ತಕ್ಷಣ ವೆಂಕಟೇಶ್ವರದ ಗೋವಿಂದ ಗೋವಿಂದ ಅನ್ಸ್ಕೊಂಡು ಬರ್ತಾ ಇದೆ. ಆ ರಥವು ಮುಂದೆ ಎಳೆದಾಗ ಬರ್ತಾ ಇದೆ. ಆ ಮಗುವಿನ ಒಂದು ಬೇರೆ ಆ ಚಕ್ರ ಹೋಗಿದೆ ಅಂತೆ. ಆ ಚಕ್ರವು ಹೋದಾಗ ಏನಾಗುತ್ತೆ, ನಮಗೆ ಮಗುವಿನ ಪ್ರಾಣ ಹೋಗಬೇಕು, ಆ ರೀತಿ ಆಗಿಬಿಟ್ಟಿದೆ. ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಂಡಿದ್ದಾಳೆ. ಭಗವಂತ, ನಿನ್ನ ಕ್ಷೇತ್ರಕ್ಕೆ ಬಂದಿದ್ದೀನಿ, ನೀನು ನನ್ನ ಅನುಗ್ರಹವನ್ನು ಮಾಡಬೇಕು ಅಂತೇಳಿ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡಿ ತಿರುಪತಿ ತಿಮ್ಮಪ್ಪನ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದಾಳೆ. ಯಾವ ರೀತಿ ಮಾಡ್ಕೊಂಡಿದ್ದಾಳೆ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಕಲ್ಯಾಣಾದ್ಭುತಗಾತ್ರಾಯ ಕಾಂತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀನಿವಾಸ ದಯಾನಿದೆ, ಆಪದ್ಬಂಧವ, ಅನಾಥರಿಗೆ ರಕ್ಷಕ ನೀನೇ ಆಗಿರ್ತಕ್ಕಂಥ, ಅನಾಥರಿಗೆ ರಕ್ಷಕ ನೀನು ಕೊಟ್ಟಿರ್ತಕ್ಕಂಥ ವಸ್ತು ಅದೇನೋ, ಇದು ನೀನೇ ಕಾಪಾಡಬೇಕದೇನೋ ಅಂದಾಗ ಆ ಚಕ್ರ ಮೇಲೆ ಹೋಗಿದೆ. ಆ ಮಗು ಹಿಂದೆ ಇದೆ, ಎದ್ದು ನಿಂತ್ಕೊಂಡಿದೆಯಂತ ಮಗು. ಆ ಮಗುವಿನ ಚಕ್ರ ಹೋದನು ಆ ಭಕ್ತಿಗೆ ಮೆಚ್ಚಿ ಭಗವಂತ ವಿಶೇಷ ಅನುಗ್ರಹ ಮಾಡುತ್ತೆ ತಿಮ್ಮಪ್ಪ. ಆದರೆ ನಾವೇನೇ ಒಂದು ಹರಕೆಯನ್ನು ಮಾಡಬೇಕಾದ್ರೂ ಅಷ್ಟೇನೆ ಒಳ್ಳೆ ರೀತಿಯಲ್ಲಿ ಹರಕೆಯನ್ನು ಮಾಡಿಕೊಳ್ಳಿ. ಆ ಹರಕೆಯನ್ನು ತೀರಿಸಲೇಬೇಕು. ಯಾವುದೇ ಹೆಣ್ಣು ಮಕ್ಕಳಾಗಲಿ ಏನೇ ಒಂದಾಗಲಿ ತಿರುಪತಿ ತಿಮ್ಮಪ್ಪನ ಹತ್ರ ಹೋದಾಗ ನಾವು ಮುಡಿ ಕೊಡ್ತೀನಿ ಅಂದ್ಕೊಂಡ್ಬಿಟ್ಟಿರ್ತೀರ, ಆ ಮುಡಿಯನ್ನು ಕೊಡಬೇಕು. ಕೊಟ್ಟು ವಿಶೇಷವಾಗಿ ಏನು ಬೇಕು ಅದನ್ನೆಲ್ಲ ಮಾಡ್ಕೊಂಡು ಬರಲೇಬೇಕಾಗುತ್ತೆ. ಅದೇ ರೀತಿಯಾಗಿ ತಿರುಪತಿ ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ಆ ತಿರುಪತಿಗೆ ಹೋದಾಗ ಭಗವಂತನ ಸ್ಮರಣೆಯನ್ನು ಮಾಡಿ, ಗುರುಗಳ ಸ್ಮರಣೆಯನ್ನು ಮಾಡಿ, ಆ ಗುರುಗಳ ಸ್ಮರಣೆಯನ್ನು ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಸಂಪೂರ್ಣವಾಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಮತ್ತು ಅದೇ ರೀತಿಯಾಗಿ ತಿರುಪತಿಗೆ ಹೋದಾಗ ಆ ದರ್ಶನಕ್ಕೆ ಬಹಳ ಜನ ಇರುತ್ತೆ, ಆ ಕ್ಯೂ ಇರುತ್ತೆ, ನೂಗ್ತಾರೆ, ನುಗ್ಗಿಸ್ತಾರೆ, ಎಲ್ಲವನ್ನು ಮಾಡ್ತಾರೆ. ಆಗ ಏನೇ ಮಾಡಿದ್ರು ಭಗವಂತ ನಿನ್ನ ದೇಹ, ನೀನು ಕೊಟ್ಟಿರ್ತಕ್ಕಂಥ ಆಸ್ತಿ ಇದು, ನೀನು ಕೊಟ್ಟಿರ್ತಕ್ಕಂಥ ದೇಹ ಇದು, ಏನಾಗುತ್ತೋ ಏನೋ ಪರವಾಗಿಲ್ಲ ಭಗವಂತ ಅಂತೇಳಿ ಗೋವಿಂದ 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 ನಿನ್ನಾನಂದ ಸಾಧನ ಸಕಲವು ನಿನ್ನಿಂದ ಸೃಷ್ಟಿಸ್ಥಿತಿಯ ಕಾರಣ ಗೋವಿಂದ, ಈ ಪರಿಮಯಮೇ ತಿಳಿಯುವುದೇ ಆನಂದ ಗೋವಿಂದ ನಿನ್ನ ಆನಂದ ಅಂತ ಈ ದೇವನಾಮವನ್ನು ಪಠನೆಯನ್ನು ಮಾಡಬೇಕಂತೆ, ಗುರುಗಳ ಸ್ಮರಣೆಯನ್ನು ಮಾಡಬೇಕಂತೆ, ರಾಯರ ಸ್ಮರಣೆಯನ್ನು ಮಾಡಬೇಕಂತೆ. ಈ ರೀತಿಯಾಗಿ ಸ್ಮರಣೆಯನ್ನು ಮಾಡಿದಾಗ ನಮಗೆ ಭಗವಂತ ಏನು ಮಾಡ್ತಾನೆ, ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ದರ್ಶನವನ್ನು ಮಾಡಿ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಇನ್ನು ಬರಬೇಕಾದ್ರೆ ಇಷ್ಟೊಂದು ಜನ ಹಿಂಗಾಯಿತು ಹಂಗಾಯಿತು, ಇನ್ಮೇಲೆ ತಿರುಪ್ತಿಗೆ ಬರ್ಕೊಡ್ದು, ತಿರುಪತಿ ತಿಮ್ಮಪ್ಪ ನಮ್ಗೆ ಅನುಗ್ರಹವನ್ನು ಮಾಡೋದು ಪರವಾಗಿಲ್ಲ, ದರ್ಶನ ಮಾಡೋದೇ ಇಲ್ಲ, ಹಿಂಗಾಯಿತು ಹಂಗಂದಾಗ ಭಗವಂತ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಇವೆಲ್ಲ ಕೇಳಿಸ್ಕೊಂತಾನವನು, ಸಾಮಾನ್ಯನಲ್ಲ ಅವನು. ಕೇಳಿಸ್ಕೊಂಡು ಹೇಳ್ತಾನಂತೆ,
ನೀನು ಈ ಥರ ನನ್ನ ಬೈದಿದ್ಯಾ, ನೀನು ತಗೋ ಅಂತ ಅವ್ನು ಏನು ಮಾಡ್ತಾನೆ ಭಗವಂತ, ಯಾವುದೋ ರೀತಿಯಲ್ಲಿ ನಮಗೆ ಭಗವಂತ ಅನುಗ್ರಹವನ್ನು ಮಾಡಿರ್ತಾನಲ್ಲ, ಒಳ್ಳೆ ರೀತಿ ಮಾಡಿರ್ತಾನಲ್ಲ, ಅವಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವನು ನಮಗೆ ತೊಂದರೆಯನ್ನು ಕೊಡೋಕ್ಕೆ ಶುರು ಮಾಡ್ತಾನೆ ಅಂತಲ್ಲ. ಅವಾಗ ತಿರುಗಿ ಬರ್ತಾ ಇರ್ತೀವಿ ನಾವು ಬರ್ತಾ ಇದ್ದಾಗಲೇ ಯಾವುದೋ ಒಂದು ಕೆಟ್ಟ ನ್ಯೂಸು, ಏನೋ ಒಂದು ಆಗಿರುತ್ತೆ, ಏನೇನೋ ಆಗೋಗಿರುತ್ತೆ. ಭಗವಂತನ ಹತ್ರ ಹೋಗಿದ್ದೆ, ಅವಾಗ ಹೇಳ್ತೀವಿ ನೀವು ಭಗವಂತ ಹೋದೆ, ಆ ತಿರುಪ್ತಿ ಹೋಗಿ ಬರ್ತಾನೆ ನಮಗೆ ಈ ಥರ ಸುದ್ದಿ ಬಂತು, ಹೀಗೆಲ್ಲ ಆಯ್ತು ಅಂತೀರ. ಅದಕ್ಕೋಸ್ಕರವಾಗಿ ತಿಮ್ಮಪ್ಪನ ಬೆಟ್ಟವನ್ನು ಎತ್ತೀವಿ, ಎಲ್ಲವನ್ನು ಮಾಡ್ತೀರಾ, ದರ್ಶನವನ್ನು ಮಾಡ್ಕೊಂಡು ಬಂದು ಇನ್ನು ಮುಂದಕ್ಕೆ ನಾನು ತಿರುಪ್ತಿ ಬರೋದಿಲ್ಲಪ್ಪ, ನಾನು ಇಷ್ಟೊಂದು ಇದು ಬರೋದೇ ಇಲ್ಲ ಅಂತೀರ. ಅದು ಯಾಕೆ ನೀವೆಲ್ಲ ಮಾತಾಡ್ಕೊಡ್ದು ನಾವು ಭಗವಂತನ ಸ್ಮರಣೆಯನ್ನು ಮಾಡಬೇಕು, ಗುರುಗಳ ಸ್ಮರಣೆಯನ್ನು ಮಾಡಬೇಕು. ಭಗವಂತ ನಿನ್ನ ಈ ಜಾಗದಲ್ಲಿ ನನ್ನ ದರ್ಶನವನ್ನು ಕೊಟ್ಟಿದೆಯೋ, ನಮಗೆಲ್ಲರನ್ನು ಉದ್ಧಾರ ಮಾಡಪ್ಪ, ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಪ್ಪ, ಒಳ್ಳೆ ಜ್ಞಾನವನ್ನು ಕೊಡು, ಒಳ್ಳೆ ಸಂಪತ್ತನ್ನು ಕೊಡು. 3 ನಾಮಗಳ ಧರಿಸಿದ ಕಾರಣವೇನು ಅಂದಾಗ ಆ ಭಗವಂತ ಹೇಳ್ತಾನೆ, ಇಂಥ ಈ ತಿರುಪತಿ ತಿಮ್ಮಪ್ಪ, ಆ ತಿಮ್ಮಪ್ಪನ ದರ್ಶನ ಮಾಡಿದ್ರೆ ಸಾಕಂತೆ ಪುಣ್ಯ, ತಿರುಪತಿ ಬೆಟ್ಟವನ್ನು ನೋಡಿದ್ರೆ ಪುಣ್ಯ ಅಂತೆ, ತಿರುಪತಿ ಬೆಟ್ಟವನ್ನು ಎತ್ತಿದ್ರೆ ಪುಣ್ಯ ಅಂತೆ, ಆ ಬೆಟ್ಟದ ಮೇಲೆ ಹೋಗಿ ಆ ಸ್ವಾಮಿ ಪುಷ್ಕರಣಿ ಸ್ನಾನವನ್ನು ಮಾಡಿದ್ರೆ ಸಾಕಂತೆ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಪುಣ್ಯ ಅಂತೆ. ನೀವು ದರ್ಶನನೇ ಮಾಡಬೇಕಾಗಿಲ್ಲ, ಅಲ್ಲಿ ಗೋಪುರ ನೋಡಿದ್ರೆ ಸಾಕಂತೆ ಪುಣ್ಯ ಬರ್ತಂತೆ. ಅದಕ್ಕೋಸ್ಕರವಾಗಿ ಅಂಥ ಪುಣ್ಯಕ್ಷೇತ್ರ ಅವೆಲ್ಲ. ಆ ಪುಣ್ಯಕ್ಷೇತ್ರದಲ್ಲಿ ಹೋಗಿ ನಾವು ಬೇರೆ ರೀತಿಯಾಗಿ ಮಾತಾಡೋದು, ಬೇರೆ ರೀತಿ ಇರ್ತಕ್ಕಂಥದ್ದು ಅವೆಲ್ಲವೂ ಮಾಡಬಾರ್ದು. ಯಾವುದೋ ಒಂದು ಮಾತಾಡಿರ್ತೀರಿ, ಆ ಮಾತಾಡಿದಾಗ ಅವತ್ತೇ ಅಂತೆ ಆ ಕಷ್ಟಗಳು ಕೊಟ್ಬಿಡ್ತಾರೆ. ಅದಕ್ಕೋಸ್ಕರವಾಗಿ ಆ ತಿಮ್ಮಪ್ಪನ ಸ್ಮರಣೆಯನ್ನು ಮಾಡಿ, ಭಗವಂತ ನಾನು ಮಾಡಿರ್ತಕ್ಕಂಥ ತಪ್ಪೋ ಇದು, ಅದನ್ನು ಕ್ಷಮಿಸಿ ನಮ್ಮ ಕುಟುಂಬವನ್ನೆಲ್ಲ ಉದ್ಧಾರ ಮಾಡಿ ನಮಗೆ ಜ್ಞಾನವನ್ನು ಕೊಟ್ಟು ಒಳ್ಳೆ ಸಂಪತ್ತನ್ನು ಕೊಟ್ಟು ಹರಿವಾಯು ಗುರುಗಳ ಅನುಗ್ರಹದಿಂದ ನಮಗೆಲ್ಲವನ್ನು ಅನುಗ್ರಹವನ್ನು ಮಾಡಪ್ಪ ಅಂದಾಗ ಆ ತಿಮ್ಮಪ್ಪ ಏನು ಮಾಡ್ತಾನೆ ಅಂತಂದರೆ ನೀವು ಉದ್ಧಾರ ಆಗ್ತೀವಿ ಹೋಗುತ್ತಾನೆ. ವ್ಯಾಸರಾಜರು ವಿಶೇಷವಾಗಿ ಅಲ್ಲಿ ಪೂಜೆಯನ್ನು ಮಾಡಿದ್ದಾರೆ. 12 ವರ್ಷಗಳ ಕಾಲ ಪೂಜೆಯನ್ನು ಮಾಡೋದು ವ್ಯಾಸರಾಜರು. 12 ವರ್ಷ ಪೂಜೆಯನ್ನು ಮಾಡಬೇಕಾದ್ರೆ ಕೇಳಿದ್ರಂತೆ ವ್ಯಾಸರಾಜರು, ಯಾರೂ ಇಲ್ಲ, ಬಾಗಲಾಕೊಂಡು ಪೂಜೆ ಮಾಡ್ತಾ ಇದ್ದರಂತೆ. ಅಲ್ಲಿ ದಶಾವತಾರ ನೋಡ್ತಾ ಇದ್ದಂತೆ ಭಗವಂತ, ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ 10 ಅವತಾರವನ್ನು ಭಗವಂತ ನೋಡ್ತಾ ಇದ್ದಂತೆ. ಆ ನರಸಿಂಹದೇವ ಅವತಾರವನ್ನು ಮಾಡಿದಾಗ ಆ ಭಗವಂತ ನೋಡೋಕ್ಕೆ ಆಗ್ತಿದ್ದಂತೆ, ಅಷ್ಟು ಇದಾಗ್ತಾ ಇದ್ದಂತೆ, ಒಳ್ಳೆ ಎದುರಿರ್ತಾ ಇದ್ದಂತೆ. ಆ ರೀತಿ ಆಗಿದ್ದಾಗ ಆಗ ವ್ಯಾಸರಾಜರು ಆ ಗೋಪಿ ಚಂದನವನ್ನು ಧಾರಣೆಯನ್ನು ಮಾಡಿ ಆ ಭಗವಂತನಿಗೆ ಕಣ್ಣಿನ ಮೇಲೆ ಹಾಕಿದಂತೆ. ಆಗಿದಾಗ ಅದೇ 3 ನಾಮಗಳನ್ನು ವಿಶೇಷವಾಗಿರ್ತಕ್ಕಂಥವ್ರು ಗೋಪಿಚಂದ್ರನ ಹಚ್ಚಿದಾಗ, ಆ ಗೋಪಿಚಂದ್ರನ ಹಚ್ಚಿದಾಗ ವಿಶೇಷವಾಗಿ ಭಗವಂತ ಎಲ್ಲ ಶಾಂತರೂಪನಲ್ಲಾದ. ಈಗಲೂ ಭಗವಂತನ ಒಂದು ವಿಶೇಷವಾಗಿರ್ತಕ್ಕಂಥ ಪಾದಸ್ಮರಣೆಯನ್ನು ಮಾಡಿ ಪಾದದಿಂದ ನೋಡಬೇಕಂತ ತಿಮ್ಮಪ್ಪನ. ಈಗಲೂ ಬೆನ್ನೆಲ್ಲ ಮೆತ್ತಗಿದೆ ಅಂತ ತಿರುಪತಿ ತಿಮ್ಮಪ್ಪನಿಗೆ. ಅದಕ್ಕೋಸ್ಕರವಾಗಿ ಇಂಥ ಯಾಕೆ ಕಥೆಗಳನ್ನು ಹೇಳಿದೆ ಅಂತಂದರೆ, ಇಂಥವೆಲ್ಲ ಅರಿಕೆಯನ್ನು ಮಾಡಿಕೊಂಡಾಗ ನೀವು ಅರಿಕೆಯಿಂದಿರ್ತಕ್ಕಂಥ ಒಂದು ಜಾಸ್ತಿ ಫಲ ಇರುತ್ತೆ. ಅದರಿಂದ ಯಾವುದೇ ಒಂದು ಅರಿಕೆ ಮಾಡ್ಕೊಬೇಕಾದ್ರೂ ಭಗವಂತ ನಾನಲ್ಲಪ್ಪ ಮಾಡ್ಕೊಳ್ತಾ ಇರೋದು, ನೀನೇನು ರೀತಿ ಹೇಳ್ತೀಯೋ ಆ ರೀತಿಯಾಗಿ ನಾನು ಮಾಡ್ತೀನಿ, ನಿನ್ನ ಅನುಗ್ರಹ ನಮ್ಗೆ ಯಾವಾಗಲೂ ಇರಲಿ, ನಿನ್ನ ಸೇವೆ ಮಾಡ್ತಕ್ಕಂಥ ಭಾಗ್ಯ ಕೊಡು, ನಮ್ಗೆ ಒಳ್ಳೆ ಜ್ಞಾನ ಕೊಡು, ಒಳ್ಳೆ ಸಂಪತ್ತು ಕೊಡು ಅಂತ ಹೇಳಿದಾಗ ಭಕ್ತಿಯಿಂದ ಮಾಡಿದಾಗ ಭಗವಂತ ಏನು ಮಾಡ್ತಾನೆ, ಇಂಥ ಕಷ್ಟ ಇದ್ರೂ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಅಂದರೆ ಸಾಕ್ಷಿ ಇದೇ ಸಾಕ್ಷಿ ಅಯಸ್ತೋತ್ರ ಹೇ ಇತಿ ಶ್ರೀ ರಾಘವೇಂದ್ರಾರ್ಯ ಗುರುರಾಜ ಪ್ರಸಾದತಃ ಕೃತಂ ಸ್ತೋತ್ರಮಿದಂ ಪುಣ್ಯಂ ಶ್ರೀಮದಪಣಾಬ್ಧಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಮಂತ್ರಾಲಯದ ರಾಗಪ್ಪ, ತಿರುಪತಿಯ ತಿಮ್ಮಪ್ಪ ಇವರೆಲ್ಲರಿಗೂ ಅನುಗ್ರಹವನ್ನು ಮಾಡಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಅಂತರ್ಗತ ಭಾರತೀಶ ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. श्री राघवेन्द्राय नमः।